ಏಷ್ಯಾ ಕಪ್ ಜಯಿಸಿದ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಪಂದ್ಯದ ಕೊನೆಗೆ ಇಡೀ ಟೂರ್ನಿ ಸಂಭಾವನೆಯನ್ನ ಭಾರತೀಯ ಸೇನೆಗೆ ಸಮರ್ಪಿಸುವುದಾಗಿ ಘೋಷಿಸಿದ್ರು. ಜೊತೆಗೆ ಚಾಂಪಿಯನ್ ರನ್ನ ಟ್ರೋಫಿ ಹಸ್ತಾಂತರಿಸಲು ನಿರಾಕರಿಸಿದ ಏಷ್ಯನ್ ಕ್ರಿಕೆಟ್ ಮಂಡಳಿಯ ಕ್ರಮದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಕ್ರಿಕೆಟ್ ಆಡಲು ಆರಂಭಿಸಿದಾಗಿನಿಂದ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನಿರಾಕರಿಸಿದ್ದನ್ನ ಎಲ್ಲೂ ನೋಡಿರಲಿಲ್ಲ, ಸಾಧ್ಯವಿಲ್ಲ. ಅದು ಕೂಡ ಕಷ್ಟಪಟ್ಟು ಜಯಿಸಿದ್ದನ್ನ ಎಂದು ಎಸೆಯುವ ಪಂದ್ಯದ ಬಳಿಕ ನುಡಿದರು. ಇಡೀ ಟೂರ್ನಿಯಲ್ಲಿ ಅಜೇಯ ಅಭಿಮಾನ ಮುಂದುವರಿಸಿದ ಭಾರತ ಪಾಕಿಸ್ತಾನವನ್ನ ಟೂರ್ನಿಯಲ್ಲಿ 3 ಬಾರಿ ಸೋಲಿಸಿದೆ. ಆದರೆ ಭಾರತದ ಈ ಸಂಭ್ರಮಾಚರಣೆ ನಡುವೆ ಟ್ರೋಫಿ ಪ್ರಧಾನ ಇರಲಿಲ್ಲ. ನನ್ನ ಮಟ್ಟಿಗೆ ನಿಜವಾದ ಟ್ರೋಫಿಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿ ನನ್ನ 14 ಮಂದಿ ಸಹ ಆಟಗಾರರು ಹಾಗೂ ಬೆಂಬಲ ಸಿಬ್ಬಂದಿ ಅವರ ಕಾರಣದಿಂದಾಗಿ ನಾವು ಪ್ರಶಸ್ತಿ ಗೆದ್ದಿದ್ದೇವೆ. ಆದಾಗ್ಯೂ ಕಷ್ಟಪಟ್ಟು ಟೂರ್ನಿ ಜಯಿಸಿದ್ರೂ ಟ್ರೋಫಿ ಪಡೆಯದೇ ಇರುವುದನ್ನು ನಾನು ಎಂದೂ ನೋಡಿಲ್ಲ ಎಂದು ಅಭಿಪ್ರಾಯಪಟ್ಟರು.